ವೀಕ್ಷಕರೇ, ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಇಂದು ಅಧಿಕೃತವಾಗಿ ತೆರೆ ಬೀಳಲಿದ್ದು, ಈ 11ರ ಸೀಸನ್ನ ವಿನ್ನರ್ ಯಾರು ಅನ್ನೋ ರಣ ಕುತೂಹಲ ವೀಕ್ಷಕರಿಗೆ ಇದ್ದೇ ಇದೆ. ಈಗಾಗಲೇ ಸ್ಪರ್ಧೆಯಿಂದ ಕಳೆದ ರಾತ್ರಿಯಷ್ಟೇ ಹೊರಬಿದ್ದ ದಿಮಾಕಿನ ಕೋಳಿ ಭವ್ಯ ಬಿಗ್ ಬಾಸ್ ಗೆಲ್ಲುವ ತನ್ನ ಕನಸನ್ನ ನುಚ್ಚು ನೂರು ಮಾಡಿಕೊಂಡಿದ್ದಾಳೆ. ಉಳಿದ 5 ಸ್ಪರ್ಧಿಗಳಾದ ಕುಹಕಿ, ಬಾಯ್ ಬುಡ್ಕ, ಶೋಕ್ ಬಂದವರನ್ನೆಲ್ಲ ಚೆನ್ನಾಗವಳೆ ಅಂತಾನೆ ಜೋಲ್ ಸುರಿಸುವ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಅಂತಿಮ ಹಂತಕ್ಕೆ ತಲುಪಿ ಇನ್ನೇನು ಬಿಗ್ ಬಾಸ್ ಕಿರೀಟ ಗಳಿಸೋಕೆ ಇರೋದು ಒಂದೇ ಹೆಜ್ಜೆ ಅಂತ ಬೀಗ್ತಾ ಇದ್ದಾನೆ. ಇನ್ನು ಆರಂಭದಿಂದಲೂ ತನ್ನದೇ ಶೈಲಿಯ ಆಟವಾಡುತ್ತಾ ಯಾರ ಹಿಡಿತಕ್ಕೂ ಸಿಲುಕದೆ ಟ್ರೋಫಿ ಮೇಲೆ ಕಣ್ಣಿಟ್ಟು ತದೇಕ ಚಿತ್ತದಿಂದ ಆಟವಾಡಿಕೊಂಡು ಫೈನಲ್ಗೆ ತಲುಪಿರುವ ತ್ರಿವಿಕ್ರಮ್ಗೂ ಟ್ರೋಫಿ ಗೆದ್ದೇ ಗೆಲ್ಲಬೇಕೆಂಬ ಹಂಬಲ ಹಠ ಇದ್ದೇ ಇದೆ. ಇನ್ನು ಉಗ್ರಂ ಮಂಜು ಆರಂಭದಲ್ಲಿ ಅಬ್ಬರಿಸಿ ಮಧ್ಯದಲ್ಲಿ ಮುಗ್ಗುರಿಸಿ ಕೊನೆಯಲ್ಲಿ ಈ ಬಾರಿಯ ಟ್ರೋಫಿಯ ಸರ್ದಾರ ನಾನೇ ಅಂತ ಮೀಸೆ ತಿರುಗಿಕೊಂಡು ಆಸೆಗಣ್ಣಲ್ಲಿ ಟ್ರೋಫಿ ಕಡೆ ಮುಖ ಮಾಡಿಕೊಂಡು ಬಡಬಡಿಸ್ತಾ ಇದ್ದಾನೆ. ಅಂತಿಮ ಹಂತಕ್ಕೆ ತಲುಪಿರುವ ಏಕೈಕ ಮಹಿಳಾ ಸ್ಪರ್ಧಿ ಮೋಕ್ಷಿತಾ ಪೈ ತಾನು ಅಂತಿಮ ಹಂತಕ್ಕೆ ತಲುಪಿದ ವಿಚಾರವನ್ನ ಇನ್ನೂ ಅರಗಿಸಿಕೊಳ್ಳಲಾಗದೆ, ನಾ ಹೇಗೆ ಇಲ್ಲಿವರೆಗೂ ಬಂದೆ, ಜನ ನನ್ನ ಅದೇನ್ ಕ್ಯಾರೆಕ್ಟರ್ ನೋಡಿ ಇಲ್ಲಿವರೆಗೂ ಕರ್ಕೊಂಡು ಬಂದ್ರು ಅಂತ ತಲೆಗೆ ಹುಳ ಬಿಟ್ಕೊಂಡು ಪರ ಪರ ಅಂತ ತಲೆ ಕೆರ್ಕೊಂಡು ಕೂತಿದ್ದಾಳೆ. ಆದ್ರೂ ಹೇಗಾದ್ರೂ ಬರ್ಲಿ, ನನಗೂ ಈ ಬಾರಿಯ ಕಪ್ಪು ಸಿಗ್ಲಿ ಅಂತ ತನಗೆ ಸಿಕ್ಕಿರುವ ಅವಕಾಶವನ್ನ ಬಿಡ್ಲೇಬಾರದು ಅನ್ನೋ ಮನಸ್ಥಿತಿಯಲ್ಲಿ ಕಪ್ಪು ಗೆಲ್ಲುವ ಕಸರತ್ತಲ್ಲಿ ತೊಡಗಿದ್ದಾಳೆ. ಇನ್ನು ಈ ಬಾರಿಯ ಟ್ರೋಫಿ ವಿನ್ನರ್ ಅಂತಾನೆ ಬಿಂಬಿತನಾಗಿರುವ ಹಳ್ಳಿ ಹೈದ ಜವಾರಿ ಹುಡುಗ ಹನುಮಂತ, ನಾನು ಇಲ್ಲಿ ಇಲ್ದೇ ಇರೋ ತಂತ್ರ ಕುತಂತ್ರ ಮಂತ್ರ ಮಾಡೋಕ್ ಬಂದಿಲ್ಲ, ಅವಕಾಶ ಹೇಗ್ ಬರುತ್ತೋ ಅದನ್ನ ನಾನು ಸಾವಕಾಶವಾಗಿ ಇದ್ಕೊಂಡು ಸದುಪಯೋಗ ಮಾಡಿಕೊಂಡು ಒಬ್ಬ ಒಳ್ಳೆ ಮನುಷ್ಯನಾಗಿ ಇಲ್ಲಿಂದ ಹೊರ ಹೋಗ್ತೇನೆ ಅನ್ನುತ್ತಲೇ ತನ್ನ ಹಿತಾಮಿತ ಭಾಷೆ ಬಳಕೆ ಮಾಡಿ ಕರ್ನಾಟಕದ ಜನರ ಮನಸೂರೆಗೊಂಡು ವಿನ್ನಿಂಗ್ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದಾನೆ. ನಾನ್ ಟ್ರೋಫಿ ಗೆದ್ದು ಬರ್ತೀನಿ ಅನ್ನೋದನ್ನು ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ನೋಡಿ ಕಲಿತ ಬದುಕಿನ ಅನೇಕ ಪಾಠಗಳನ್ನ ತಲೆಯಲ್ಲಿ ಹೊತ್ತು ಹೊರ ಜಗತ್ತಲ್ಲಿ ಮುಂದೆ ಒಳ್ಳೆ ನಾಗರಿಕನಾಗಿ ಬದುಕ್ತೇನೆ ಎನ್ನುವ ಮಾತನಾಡಿರುವ ಹನುಮಂತು ನಡೆ ಬಹುತೇಕರಿಗೆ ಇಷ್ಟವಾಗಿರೋದಂತೂ ಸತ್ಯ. ಎಲ್ರೂ ತಲೆ ಮೇಲೆ ಟ್ರೋಫಿ ಒಯ್ಲಿ, ನಾನಿಲ್ಲಿ ಕಲಿತ ಪಾಠವನ್ನ ಬದುಕಲ್ಲಿ ಅಳವಡಿಸಿಕೊಳ್ತೇನೆ ಎಂದು ಸರಳವಾಗಿ ಸುಲಭವಾಗಿ ನೈಜವಾಗಿ ಆ ಮನೆಯಲ್ಲಿ ಇದ್ದುಕೊಂಡು ತನ್ನಲ್ಲಿರುವ ಗಾನವನ್ನ ಆಗಾಗ ಹಾಡುತ್ತಾ ತನ್ನಲ್ಲಿರುವ ಗ್ಯಾಸ್ ಅನ್ನ ಅಲ್ಲೇ ಬಿಡುತ್ತಾ ಕೆಟ್ಟದ್ದನ್ನ ಮನಸ್ಸಲ್ಲಾಗ್ಲಿ ದೇಹದಲ್ಲಾಗ್ಲಿ ಇಟ್ಕೊಳ್ಳಲ್ಲ, ಹಾಗಂತ ಒಳ್ಳೆದನ್ನ ಇಲ್ಲಿಂದ ಹೊತ್ತೊಯ್ದೆ ಹೋಗಲ್ಲ ಅನ್ನೋ ನಿಲುವಿಗೆ ಬಂದು ಗೆಲ್ಲುವ ಹುಮ್ಮಸ್ಸಲ್ಲಿ ಚಕ್ಕಳ ಬಕ್ಕಳ ಹಾಕಿ ಕುಂತವನೇ ಹನುಮಂತ. ಗೆದ್ದಿರೋದು ಆ ಹನುಮಂತ ಅವರ ಕ್ಲಾರಿಟಿ. ಯಾರನ್ನ ನಂಬಬೇಕೋ ಈ ಮನೆಯಾಗ, ಯಾರನ್ನ ಬಿಡಬೇಕೋ, ಯಾರನ್ನ ನಂಬಬೇಕೋ ಈ ಮನೆಯಾಗ, ಯಾರನ್ನ ಬಿಡಬೇಕೋ, ಬಾಳ ತಿಳಿಬೇಕೋ ತಮ್ಮ ತಿಳಿದ ನಡಿಬೇಕೋ. ನೋಡೋಣ ಕರ್ನಾಟಕದ ಮಂದಿ ಯಾರ ತಲೆ ಮೇಲೆ ಟ್ರೋಫಿ ಇಟ್ಟು ಮೆರೆಸ್ತಾರೆ ಅನ್ನೋದನ್ನ. ಈ ಸತ್ಯ ಹೊರಬರಲು ಇರೋದು ಕೆಲವೇ ಗಂಟೆಗಳು ಬಾಕಿ ಅಷ್ಟೇ. ಅಟ್ ದಿ ಸೇಮ್ ಟೈಮ್ ಮುಂದಿನ ಬಾರಿಯ ಕಾರ್ಯಕ್ರಮ ಸುದೀಪ್ ಹೋಸ್ಟ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಅನೇಕರಿಗೆ ಬೇಸರದ ಸಂಗತಿ. ಹಾಗಾದ್ರೆ ಅವ್ರ ಜಾಗಕ್ಕೆ ಯಾರು ಬಂದು ಕೂರ್ತಾರೆ ಅನ್ನೋ ಕೆಟ್ಟ ಕುತೂಹಲದ ನಡುವೆ 11ರ ಬಿಗ್ ಬಾಸ್ ಶೋ ವಿನ್ನರ್ ಯಾರು ಅನ್ನೋದನ್ನ ನಾವು ಹಿಂದೆ ಕಾಣಬಹುದು. ಹೌದಲ್ವಾ ವೀಕ್ಷಕರೇ? ಇದು ಬಿಗ್ ಬಾಸ್ ಶೋನ ಮ್ಯಾಟರ್ ಅಂದ್ರೆ ಹೌದು ಸ್ವಾಮಿ ಅನ್ನೋದಷ್ಟೇ ಉಳಿದಿರುವ ಬಾಕಿ ಮಾತು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.